ಪ್ರೈಸ್ ದಿ ಲಾರ್ಡ್. ಬರೀ ಕೇಳಿಸ್ಕೊಂಡು ಹೋಗೋದ್ರಿಂದ ಯಾವ ಪ್ರಯೋಜನ ಖಂಡಿತ ಇಲ್ಲ. ಯಾಕಂದರೆ ಇವತ್ತು ಕ್ರೈಸ್ತರು ಕೇಳಿಸ್ಕೊಂಡು ಹೋಗಿ ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಹಂಗೆ ಇದ್ದಾರೆ. ಯಾವಾಗ ನಾವು ಕೇಳಿಸ್ಕೊಂಡ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಅನುಭವಿಸ್ತೀವೋ ಆಗ ಮಾತ್ರವೇ ನಿಜವಾದ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಬೈಲ್ ಅಂಗಡಿಗೆಲ್ಲ ಹೋಗಿದ್ದೀರಾ? ಯಾರಾದರೂ ಮೊಬೈಲ್ ತೊಗೊಳಕ್ಕೆ ಹೋಗಿದ್ದೀರಾ? ಓಕೆ. ಈ ಮೊಬೈಲನ್ನು ತಗೊಳ್ಳುವಾಗ ಯಾವುದಾದ್ರೂ ಒಂದು ಒಳ್ಳೆ ಮೊಬೈಲ್ ಕೇಳಿದ್ರೆ ಅವರು ತೋರಿಸ್ತಾರೆ. ಅವರು ಒರಿಜಿನಲ್ ತೋರಿಸ್ತಾರಾ ಅಥವಾ ಏನಾದರೂ ಬೇರೆ ಏನು ಪೀಸ್ ತೋರಿಸ್ತಾರೆ? ಡೆಮೋ ಪೀಸ್ ತೋರಿಸ್ತಾರೆ. ಅದು ವೇಸ್ಟ್. ಅದು ಏನು ಪ್ರಯೋಜನಕ್ಕಿಲ್ಲ, ಸುಮ್ಮನೆ ತೋರಿಸ್ತಾರೆ ಅಷ್ಟೇ. ಆದರೆ ನಿಜವಾಗ್ಲೂ ಅದನ್ನು ಬಿಚ್ಚಿ ತೋರಿಸೋದಿಲ್ಲ ಒರಿಜಿನಲ್ ಪೀಸನ್ನು. ಈಗ ನಾವ್ಯಾರೂ ಕೂಡ ಡಮ್ಮಿ ಪೀಸ್ಗಳಾಗಬಾರ್ದು. ಅಂದರೆ ಡಮ್ಮಿ ಕ್ರಿಶ್ಚಿಯನ್ಸ್ ಆಗಿ ಬದುಕಬಾರ್ದು, ನಿಜವಾದ ಕ್ರೈಸ್ತರಾಗಿ ಬದುಕಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಅಂಥ ಕ್ರೈಸ್ತರಾಗಿ ಬದುಕಬೇಕಾದ್ರೆ ಯೇಸುವಿನ ವಾಕ್ಯ ನಮ್ಮೊಳಗಡೆ ಮಾಂಸ ಧರಿಸಬೇಕು. ಆದ್ದರಿಂದ ಈ ಸಂಜೆಯಲ್ಲಿ ಆ ಸತ್ಯದ ಅರಿವನ್ನು ತಿಳಿಸ್ಕೊಡ್ಲಿಕ್ಕೆ ದೇವರು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ ದೇವರಿಗೆ ಸ್ತೋತ್ರ ಮಾಡಿ ನಾವೊಂದು ವಾಕ್ಯವನ್ನು ಓದೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ತೆಗೆದ್ರ 6 ಮತ್ತು 8, 9. ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ. ಪ್ರೈಸ್ ದಿ ಲಾರ್ಡ್. ಪಾಪ ಮಾಡಿದ ಮನುಷ್ಯ ಅವನ ಆತ್ಮ ಸತ್ತೋಗಿರುತ್ತೆ, ಶರೀರ ಮಾತ್ರ ಜೀವಂತವಾಗಿರುತ್ತೆ. ಆ ಒಂದು ಶರೀರದಿಂದ ಬದುಕಿ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಯಾರಿಗೋಸ್ಕರ? ನನಗೋಸ್ಕರ. ಯಾರಿಗೋಸ್ಕರ? ಇಲ್ಲಿ ಯಾರಾದರೂ ಪರಿಶುದ್ಧರು ಇದ್ದೀವ? ಇಲ್ಲ. ನಾವು ಪಾಪಿಗಳಾಗಿರುವಾಗಲೇ ಯೇಸು ಕ್ರಿಸ್ತರು ಪಾಪಿಗಳಿಗೋಸ್ಕರ ಅಂದರೆ ನನಗೋಸ್ಕರ ಏನು ಮಾಡಿದರು? ಪ್ರಾಣತ್ಯಾಗ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ನಾವು ಒಳ್ಳೆಯವರಾಗಿದ್ದಾಗಲ್ಲ, ನಾವು ಪ್ರೇಯರ್ ಮಾಡುವಾಗಲ್ಲ, ಅಥವಾ ನಾವು ಏನೋ ಸತ್ಕಾರ್ಯಗಳನ್ನು ಮಾಡುವಾಗಲ್ಲ. ದೇವರು ನನಗೋಸ್ಕರ ಪ್ರಾಣ ಕೊಟ್ಟದ್ದು ಯಾವಾಗ ಅಂದರೆ ನಾನು ಆತ್ಮದಲ್ಲಿ ಸತ್ತು ಹೋದಾಗ. ಪ್ರಿಯ ಸಹೋದರ ಸಹೋದರಿ, ಈ ಒಂದು ವಾಕ್ಯ ನಿಜವಾಗ್ಲೂ ನನ್ನಲ್ಲಿ ನಿಮ್ಮಲ್ಲಿ ಮಾಂಸ ಧರಿಸಿದರೆ, ನಾನು ಸತ್ತ ಅವಸ್ಥೆಯಲ್ಲಿದ್ದಾಗ ನನಗೋಸ್ಕರ ಯೇಸು ಪ್ರಾಣ ಕೊಟ್ರ, ಈ ಸತ್ಯದ ಅರಿವು ನನಗೆ ನಿಮಗೆ ಆದಾಗ ನಾವು ನಿಜವಾಗ್ಲೂ ನಮಗಾಗಿ ಬದುಕೋದಿಲ್ಲ, ಯೇಸುಗಾಗಿ, ಯೇಸುವಿನ ಜೊತೆಯಲ್ಲಿ ನಾವು ಬದುಕ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದರಿಂದ 9ನೇ ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಯಾರೊಡನೆ ನಾವು ಪಾಪ ಮಾಡಿದಾಗ ದೇವರಿಗೆ ಶತ್ರುಗಳಾದ್ವಿ. ಪ್ರೈಸ್ ದಿ ಲಾರ್ಡ್. ಪಾಪ ಮಾಡಿದಾಗ ಏನಾದ್ವಿ? ದೇವರಿಗೆ ಶತ್ರುಗಳಾದ್ವಿ. ಶತ್ರುಗಳಾದ ನನ್ನನ್ನು, ನಿಮ್ಮನ್ನು ಯೇಸು ಕ್ರಿಸ್ತರು ಏನು ಮಾಡಿದರು? ಈ ಭೂಮಿಗೆ ಮನುಷ್ಯನಾಗಿ ಬಂದದ್ದು ಮಾತ್ರವಲ್ಲದೆ ತನ್ನ ಶರೀರದ ಒಂದು ತೊಟ್ಟು ರಕ್ತವನ್ನು ಇಟ್ಟುಕೊಳ್ಳದೆ ನನಗೋಸ್ಕರ ಸುರಿಸಿದರು. ಪ್ರೈಸ್ ದಿ ಲಾರ್ಡ್. ನಾವು ತಗೊಳ್ಳೋದು ಹೆಂಗಂದರೆ ಎಲ್ಲರಿಗೋಸ್ಕರ ಅಂತ. ನಾವು ಹಂಗೆ ತಗೊಳ್ಳೋದು ಬೇಡ. ಯಾರಿಗಾಗಿ ಸುರಿಸಿದರು? ಯಾರಿಗೋಸ್ಕರ? ಈಗ ನೋಡಿ, ನಾವು ನಮ್ಮ ಬಟ್ಟೆ, ನಮ್ಮ ಮೊಬೈಲು, ನಮ್ಮ ವಸ್ತುಗಳನ್ನು ನಂದು ಅಂತೀವಿ. ಆದರೆ ಯೇಸು ವಿಷಯ ಬಂದಾಗ ನಮ್ಮದು ಅಂತ ಹೇಳ್ತೇವೆ. ಅದು ವೇಸ್ಟ್. ಅದು ಈಗ ಫೋನು ಅಂದರೆ, ನಿಮ್ಮ ಫೋನ್ ಯಾರಾದರೂ ನಿಮ್ಮ ಅಕ್ಕನ ತಂಗಿನ ತೊಗೊಂಡ್ರೆ ಏನು ಮಾಡ್ತೀರಿ ನೀವು? ನಿಮ್ಮ ಬಟ್ಟೆ ಏನಾದರೂ ತೊಗೊಂಡ್ರೆ ಯೇಸು ನನಗಾಗಿ ಅಂತ ಹೇಳ್ತೀವ ನಾವು? ಏನು ಹೇಳ್ತೀವಿ? ಅಲ್ಲಿ ಮಾತ್ರ ನಮ್ಮನ್ನು ಸೇರಿಸ್ಕೊಬಿಡ್ತೀವಿ ಎಲ್ಲರನ್ನೂ. ಇಲ್ಲಿ ಯೇಸು ವಿಷಯ ಬಂದಾಗ ನನಗೋಸ್ಕರ. ಯಾವತ್ತು ನೀವು
ನನಗಾಗಿ, ನನಗೋಸ್ಕರ ಅಂತ ನಿಮ್ಮ ಒಳಗಡೆ ಆ ಕನ್ವಿಕ್ಷನ್ ಸಿಗುತ್ತೋ ಆಗ ನಿಜವಾಗ್ಲೂ ನೀವು ನಿಮ್ಮ ಒಳಗಡೆ ಯೇಸುವನ್ನು ಅನುಭವಿಸ್ಲಿಕ್ಕಾಗತ್ತೆ. ಅಲ್ಲಿ ತನಕ ಸುಮ್ಮನೆ ಸಂಡೇ ಕ್ರಿಶ್ಚಿಯನ್ ಥರ ಒಂದು ಬಲಿಪೂಜೆಗೆ ಹೋಗಿ ಸಂಜೆ ಒಂದು ರೋಸ್ರಿ ಮಾಡಿಕೊಂಡು ಇಷ್ಟ ಬಂದಂಗೆ ಬದುಕೊಂಡು ಕ್ರಿಶ್ಚಿಯನ್ಸಾ? ಕ್ರಿಶ್ಚಿಯನ್ಸು. ಹೆಂಗೆ ನಾನು ಹೇಳಿದ್ನಲ್ಲ, ಅಂಗಡಿಯಲ್ಲಿ ಡಮ್ಮಿ ಫೋನ್ ಇಟ್ಟಿರ್ತಾರಲ್ಲ, ಆ ಥರ ಡಮ್ಮಿ ಕ್ರಿಶ್ಚಿಯನ್ಸ್ ಆಗಿ ಬದುಕ್ಬೋದಷ್ಟೇ. ನಿಜವಾಗ್ಲೂ ದೇವರಿಗೆ ಇಷ್ಟವಾದ ಮಕ್ಕಳಾಗಿ ನಾವು ಬದುಕಬೇಕಾದ್ರೆ ಆ ಯೇಸುವಿನ ಪ್ರೀತಿ ನಮ್ಮ ಹೃದಯದಲ್ಲಿ ಅನುಭವಕ್ಕೆ ಬರಬೇಕು. ಆಗ ಆ ಜೀವನ ನಿಜವಾದ ಜೀವನವಾಗ್ತದೆ. ಅದರಿಂದ ಈ ವಾಕ್ಯ ನೋಡಿ, ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ಏನಾಗಿದ್ದೇವೆ? ಯಾರೊಡನೆ? ತಂದೆ ದೇವರೊಡನೆ ಸಂಬಂಧ ಕಡಿದುಕೊಂಡಿದ್ವಿ. ಯಾರು? ನಾನು ಮತ್ತು ನೀವೆಲ್ಲ. ಯಾರಿಂದ? ಆದಾಮನ ಅವಿಧೇಯತೆಯಿಂದ ನಾನು ಮತ್ತು ನೀವೆಲ್ಲರೂ ಕೂಡ ತಂದೆ ದೇವರ ಸಂಬಂಧದಿಂದ ಕಡಿದುಕೊಂಡಿದ್ವಿ, ಬೇರ್ಪಟ್ಟಿದ್ವಿ. ಈ ಸಂಬಂಧವನ್ನು ಒಂದುಗೂಡಿಸುವುದಕ್ಕಾಗಿ ತಂದೆಯಾದ ದೇವರೇ ತನ್ನ ಮಗನಾದ ಯೇಸುವನ್ನು ಮನುಷ್ಯನಾಗಿ ಕಳುಹಿಸಿ ಆ ಯೇಸುವಿನ ರಕ್ತದಿಂದ ನಮ್ಮೆಲ್ಲರನ್ನ ಯೇಸು ತೊಳೆದ ಕಾರಣ ಈಗ ನಾವು ಯಾರ ಸಂಬಂಧದಲ್ಲಿದ್ದೇವೆ? ಯಾರ ಸಂಬಂಧದಲ್ಲಿ? ಈ ವಾಕ್ಯ ನಿಮಗೆ ಅರಿವಾಗಲಿಲ್ಲ ಅಂದರೆ ಇನ್ನೂ ನೀವು ದೇವರಿಗೆ ಶತ್ರುಗಳಾಗಿಯೇ ಇದ್ದೀರಿ. ಹೆಂಗೆಂಗೋ ತಗೋಬೇಡಿ. ಒಂದು ವೇಳೆ ಯೇಸು ಕ್ರಿಸ್ತರು ನನ್ನನ್ನು ತೊಳೆದಿದ್ದಾರೆ ಅನ್ನುವ ಸತ್ಯ ನನಗೂ ನಿಮಗೆ ಗೊತ್ತಿಲ್ಲ ಅಂದರೆ ಇನ್ನೂ ನಾವು ತಂದೆ ದೇವರೊಡನೆ ಅನ್ಯೋನ್ಯತೆಗೆ ಬರಲಿಲ್ಲ, ಅವರಿಂದ ಬೇರ್ಪಟ್ಟಿದ್ದೀವಿ. ಯಾರಿಗೆ ಯೇಸು ನನ್ನನ್ನು ತೊಳೆದಿದ್ದಾರೆ ಅಂತ ನಂಬಿಕೆ ಇದೆಯೋ ಅವ್ರು ಯಾರ ಜೊತೆ ಇದ್ದಾರೆ? ತಂದೆ ದೇವರ ಜೊತೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರ ಜೊತೆ ಇದ್ದಾರೆ? ದೇವರ ಜೊತೆ. ನೋಡಿ ಮುಂದೆ ಓದಿ. ಹಾಂ ನೋಡಿ, ಯಾರ ಮುಖಾಂತರ ಪಾರಾಗ್ತೇವೆ ನಾವು? ಯಾರ ಮುಖಾಂತರ? ಸೊ ಹಾಗಾಗಿ ಇಂಥ ಒಳ್ಳೆ ದೇವರನ್ನು, ಪ್ರೈಸ್ ದಿ ಲಾರ್ಡ್, ಇಂಥ ಒಂದು ಒಳ್ಳೆ ದೇವರನ್ನು ನಾವು ಯಾವ ರೀತಿ ಸ್ತುತಿಸಬೇಕು, ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ಬಯಸಬೇಕು ಯೋಚನೆ ಮಾಡಿ ನೀವೇನೆ. ನಮ್ಗೆ ಯಾರಾದರೂ ಒಂದು ಒಳ್ಳೇದು ಮಾಡಿದ್ರೆ ಆ ವ್ಯಕ್ತಿಯನ್ನು ಸಾಯೋ ತನಕ ಮರೆಯೋದಿಲ್ಲ. ಯಾವುದಾದ್ರೂ ಒಂದು ಸಣ್ಣದಾಗಿ ಹೆಲ್ಪ್ ಮಾಡಿದ್ರೂ ಕೂಡ ಆ ವ್ಯಕ್ತಿಯನ್ನು ನೆನೆಸ್ಕೊಳ್ತಾನೆ ಇರ್ತೀವಿ. ಇಲ್ಲಿ ಯೇಸು ಒಂದು ಸಣ್ಣ ಹೆಲ್ಪಲ್ಲ ಮಾಡಿರೋದು, ಸಣ್ಣ ಒಂದು ಸಹಾಯ ಅಲ್ಲ ಮಾಡಿರೋದು, ತನ್ನ ಜೀವವನ್ನೇ ಪಾಪಿಯಾದ ನನಗಾಗಿ ನಿಮಗಾಗಿ ಅವರು ಕೊಟ್ಟಿದ್ದಾರೆ. ಅವರ ರಕ್ತದಿಂದ ನನ್ನನ್ನು ನಿಮ್ಮನ್ನು ತೊಳೆದಿದ್ದಾರೆ. ಅಂಥ ಪರಿಶುದ್ಧನಾದ ದೇವರನ್ನು ಹೇಗೆ ಹೊಗಳಿ ಕೊಂಡಾಡಬೇಕು ಯೋಚನೆ ಮಾಡಿ. ಇವತ್ತು ಯಾವುದಾದ್ರೂ ಒಂದು ರಾಜಕೀಯ ವ್ಯಕ್ತಿಗಳ ಜೊತೆ ನಾವಿದ್ದರೆ ಅವರಿಂದ ಏನಾದರೂ ಒಂದು ಸಣ್ಣದಾಗಿ ಮನೆ ಏನಾದರೂ ಕಟ್ಟಿಕೊಟ್ಬಿಟ್ರೆ ನಾವು ಸಾಯೋ ತನಕ ಅವ್ರದ್ದು ಫೋಟೋ ಎಲ್ಲ ಹಾಕ್ಬಿಟ್ಟು ಸಾಯೋ ತನಕ ಇವರಿಂದ ಮನೆ ಸಿಕ್ತು ಅಂತ ಹೇಳ್ಕೊಂಡು ಬದುಕ್ತೀವಿ. ಆದರೆ ಈ ಮನೆಯನ್ನೇ ದೇವಾಲಯವಾಗಿ ಮಾರ್ಪಡಿಸಿದ ದೇವರನ್ನು ನಾವು ಎಷ್ಟು ನೆನೆಸ್ಕೊಳ್ತೀವಿ? ಈ ಪಾಪದ ಶರೀರವನ್ನೇ ತನ್ನ ಆಲಯವಾಗಿ ಮಾರ್ಪಡಿಸಿದ ಆ ದೇವರನ್ನು ಎಷ್ಟು ಸ್ಮರಿಸ್ತೀವಿ, ಎಷ್ಟು ನಾವು ಅವರನ್ನು ಬಯಸ್ತಾ ಇದ್ದೀವಿ. ಹೇಗೆ ಬಯಸಬೇಕು ಅಂತೇಳಿ ದಾವಿದ ಹೇಳ್ತಾನೆ. ಅದನ್ನು ನೋಡೋಣ, ಓದೋಣ. ಆಮೇಲೆ ಆ ರೀತಿಯಲ್ಲಿ ನಾವು ಇಷ್ಟಪಟ್ಟು ದೇವರನ್ನು ಇಲ್ಲಿ ಸ್ತುತಿ ಮಾಡೋಣ, ಇಷ್ಟಪಟ್ಟು ಆರಾಧನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳ ಪುಸ್ತಕ 42 ತೆಗೆಯೋಣ ಸ್ವಲ್ಪ. ಇಂಥ ಒಳ್ಳೆಯ ದೇವರನ್ನು ಯಾವ ರೀತಿ ಬಯಸಬೇಕು, ಯಾವ ರೀತಿ ಹಂಬಲಿಸಬೇಕು ಓದೋಣ. 1ರಿಂದ 42 1 2 3 ಓದಿ ನೋಡಿ. ಬಾಯಾರಿದ ಜಿಂಕೆ ಆ ತೊರೆಯುವಂತೆ ತೊರೆಗಾಗಿ ನಾವು ಚರ್ಚ್ಗೆ ಹೋಗುವಾಗ, ಆರಾಧನೆಗೆ ಹೋಗುವಾಗ, ಧ್ಯಾನಕೂಟಕ್ಕೆ ಹೋಗುವಾಗ, ಬಲಿಪೂಜೆಗೆ ಹೋಗುವಾಗ ಈ ಬಾಯಾರಿಕೆ ನಮಗಿರಬೇಕು. ಪ್ರೈಸ್ ದಿ ಲಾರ್ಡ್. ನಿಜ, ಒಂದು ನಿಜವಾಗ್ಲೂ ನಿಮ್ಮ ಹೃದಯನ ಅವಲೋಕನ ಮಾಡಿ ನೋಡಿ. ಚರ್ಚಿಗೆ, ಮಾಸ್ಗೋ, ಧ್ಯಾನಕ್ಕೋ ನಾವು ಹೋಗೋದು ನಿಜವಾಗ್ಲೂ ಯೇಸುಗಾಗಿನ ಅಥವಾ ನಮಗೆ ಬೇಕಾದ ಆಶೀರ್ವಾದಕ್ಕಾಗಿನ? ನಿಜ ಹೇಳಬೇಕು. ನೀವು ನಿಜ ಹೇಳಬೇಕು. ಏನಕ್ಕೆ ಹೋಗೋದು ನಾವು? ನಮ್ಮ ಅಗತ್ಯಗಳಿಗೆ. ಇದೇ ಸತ್ಯ. ಯೇಸುಗಾಗಿ ಹೋಗಲ್ಲ ನಾವು, ನಮ್ಮ ಅಗತ್ಯಗಳಿಗಾಗಿ ಹೋಗ್ತೀವಿ. ಅಂದರೆ ನಮಗೆ ಯೇಸು ಬೇಡ, ಅವರಿಂದ ಬರುವ ಬ್ಲೆಸ್ಸಿಂಗ್ ಬೇಕಷ್ಟೇ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ತನಕ ಈ ರೀತಿ ನಾವು ಬದುಕ್ತೀವೋ ತಂದೆ ದೇವರಿಗೆ ನಿಜವಾದ ಮಕ್ಕಳಲ್ಲ ನಾವು. ಪ್ರೈಸ್ ದಿ ಲಾರ್ಡ್. ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ.
ಇದೇ ಸತ್ಯ. ನಾವು ಇವತ್ತು ಚರ್ಚಿಗೆ ಹೋಗ್ತಾ ಇರೋದು, ಧ್ಯಾನಕೂಟಗಳಿಗೆ ಹೋಗ್ತಾ ಇರೋದು, ಪ್ರಾರ್ಥನೆಗೆ ಹೋಗ್ತಾ ಇರೋದು ನಮ್ಮ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ. ಆದರೆ ಯೇಸು ನನಗಾಗಿ ಪಾಪಿಯಾಗಿರುವಾಗಲೇ ಪ್ರಾಣ ಕೊಟ್ಟಿದ್ದಾರಲ್ಲ, ಅವ್ರನ್ನ ಭೇಟಿ ಆಗಬೇಕು ಅಂತ ಯಾರಾದರೂ ಹೋಗಿದ್ದೀವ? ನೋ, ಇಲ್ಲ. ಅವ್ರನ್ನ ನಾನು ದರ್ಶಿಸ್ಬೇಕಂತ ಹೋಗಿದ್ದೀವ? ಇಲ್ಲ. ಪ್ರೈಸ್ ದ ಲಾರ್ಡ್. ಆ ಥರ ನಾವು ಬಯಸಿದ್ದಿದ್ರೆ ನಮ್ಮ ಹೃದಯದಲ್ಲಿ ಆನಂದ ತುಂಬಿ ತುಳುಕ್ತಾಯಿತ್ತು ಯಾವಾಗಲೂ. ಇವತ್ತು ನಿಜವಾಗ್ಲೂ ಯಾರು ಕೈ ಎತ್ತಬೇಡಿ, ನಮ್ಮೊಳಗಡೆ ಆನಂದ ಇದೆಯಾ? ಜಾಯ್ ಇದೆಯಾ? ಇಲ್ಲ. ಪ್ರೈಸ್ ದ ಲಾರ್ಡ್. ಯೇಸು ಆನಂದವಾಗಿದ್ದಾರಾ? ಯೇಸು ಆನಂದವಾಗಿದ್ದಾರಾ? ಯೇಸು ಆನಂದನಾ? ಆನಂದಕ್ಕೆ ಒಡೆಯರು ಅವರೇನಾ? ಜಾಯ್ ಅವರೇನಾ? ಈಗ ಅವರು ನಿಮ್ಮ ಒಳಗಡೆ ಇದ್ದರೆ ಜಾಯ್ ಇರುತ್ತಾ? ಹಾಗಾದರೆ ನಮ್ಮಲ್ಲಿ ಜಾಯ್ ಇಲ್ಲ ಅಂದರೆ ಅರ್ಥ ಏನು? ಯೇಸು ಇಲ್ಲ. ಪ್ರೈಸ್ ದ ಲಾರ್ಡ್. ಒಂದು ವೇಳೆ ಇದ್ದರೂ ಕೂಡ ಮಲಗಿಸ್ಬಿಟ್ಟಿದ್ದೀವಿ ನಾವು. ಎಸಪ್ಪ ನೀನು ಮಲ್ಕೋ, ನಿನ್ನನ್ನು ಪುಟ್ಟ ಬಾಲಸ್ವಾಮಿ, ನೀನಿನ್ನೂ ಇವಾಗ ಹುಟ್ಟಿದ್ದೀಯಾ, ನೀನು ಮಲ್ಕೋ ಅಂತ ಮಲಗಿಸ್ಬಿಟ್ಟಿದ್ದೀವಿ ಯೇಸುನ. ನಾವು ನಮ್ಮ ಇಷ್ಟಕ್ಕೆ ಬದುಕ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಹೌದಲ್ವಾ? ನಮ್ಮಲ್ಲಿ ಯೇಸು ಇದ್ಮೇಲೆ ಆನಂದ ಇರುತ್ತೋ ಇಲ್ವೋ? ಇರಲೇಬೇಕು. ಸಮಾಧಾನ ಇರುತ್ತೋ ಇಲ್ವೋ? ಯಾವಾಗ? ಯಾವಾಗಲೂ. ಯೇಸು ಇದ್ದಾಗ ಸಮಾಧಾನ ಆಗಾಗಲ್ಲ, ಯಾವಾಗಲೂ ಇರಬೇಕು. ಪ್ರೈಸ್ ದ ಲಾರ್ಡ್. ಟೆನ್ಷನ್ ಆಗುತ್ತಾ? ಸ್ವಲ್ಪ ಆಗುತ್ತೆ, ಕ್ಷಣ ಮಾತ್ರ. ಬೇಜಾರಾಗುತ್ತಾ? ಕ್ಷಣ ಮಾತ್ರ. ವಾಪಸ್ ಬಂದುಬಿಡ್ತೀರ ನೀವು. ಯೇಸು ಇದ್ದಾಗ ನನ್ನ ಯೇಸು ಇದ್ದಾರೆ. ಸೊ ಇಲ್ಲಿ ದಾವೀದ ಬಾಯಾರಿದ ಜಿಂಕೆ ಆತೊರೆಯುವಂತೆ ತೊರೆಗಾಗಿ ಆತ ಹೇಳ್ತಾನೆ, ದಣಿದೆನ್ನ ಮನ. ಯಾವುದು ದಣಿಬೇಕು? ನಮ್ಮ ಮನಸ್ಸು, ನಮ್ಮ ಹೃದಯ ದಣಿವು, ದಾಹಗೊಳ್ಬೇಕು. ಏನನ್ನು? ದೇವ ಹಂಬಲಿಸುತ್ತಿದೆ. ಯಾರಿಗಾಗಿ? ನಾವು ಚರ್ಚ್ಗೆ ಹೋಗ್ತೀವಿ, ಮೊಣಕಾಲಾಗ್ತೀವಿ, ದೇವರೇ ನೀನು ಬೇಕು ಅಂತ ಕೇಳ್ತೀವೋ ಇಲ್ಲ ಗೊತ್ತಿಲ್ಲ. ನಾಗೇಮಂತ ಕಷ್ಟಲೊಂದು ಅಂತ ಪೈಡಾಲ್ ಸ್ವಾಮಿ. ಇದೇ ನಮ್ಮ ಕತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನನಗೇನು ಏನೆಲ್ಲ ಇದೆಯೋ ಅದು ಬೇಕು, ಹೋಗ್ಬಿಡ್ಬೇಕು. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಹೋಗಿ ಯಾವುದೋ ಒಂದು ಮೂರನೇ ವ್ಯಕ್ತಿ, ಪರಿಚಯ ಇಲ್ಲದೆ ಇರೋ ವ್ಯಕ್ತಿ ಹತ್ರ ಏನೋ ಕೇಳಬೇಕು ಅಂತ ಇಲ್ಲೇನೋ ಹೇಳ್ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡೋದು. ದಯವಿಟ್ಟು ಅದು ಮಾಡಬೇಡಿ. ಇದು ಒಂದು ಪ್ರಾರ್ಥನಾ ಕೂಟ. ಇಲ್ಲಿ ಯೇಸು ಇದ್ದಾರಾ? ಈಗ ನೀವು ಹೆಂಗೆ ಹಂಬಲಿಸ್ಬೇಕು ಅಂದರೆ, ಈತ ಹೆಂಗೆ ಹಂಬಲಿಸಿದ್ನೋ ಆ ರೀತಿ ನೀವು ಹಂಬಲಿಸಬೇಕು. ನೀವು ಹಂಬಲಿಸಿದ್ರೆ ನೀವಿಲ್ಲೇ ಯೇಸುವನ್ನು ಇವತ್ತು ನೋಡೋಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಎಲ್ಲಿ ನೋಡೋಕ್ಕಾಗತ್ತೆ? ಎಲ್ಲಿ ಗ್ಯಾರಂಟಿ ನೋಡೋಕ್ಕಾಗತ್ತೆ. ಯಾಕಂದರೆ 2-3 ಎಲ್ಲಿ ನನ್ನ ನಾಮದಲ್ಲಿ ಬರ್ತಿರೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಹೇಳಿದ ದೇವರು ಪೊಲಿಟಿಷಿಯನ್ ಅಲ್ಲ, ಅವರು ನಿಜ ದೇವರು. ಅವರು ಇಲ್ಲಿ ಬಂದು ಇರ್ತಾರೆ, ಸಿಗ್ತಾರೆ. ಯಾರೆಲ್ಲ ನೀವು ದಾಹ ಪಡ್ತೀರೋ ಅವರಿಗೆ ಕಾಣಿಸ್ಕೊಳ್ತಾರೆ. ಅಂದರೆ ನಿಮ್ಮ ಆತ್ಮಿಕ ಕಣ್ಣುಗಳಿಂದ ಅವ್ರನ್ನ ನೋಡಲಿಕ್ಕಾಗತ್ತೆ, ಎಕ್ಸ್ಪೀರಿಯನ್ಸ್ ನೀವು ಮಾಡಲಿಕ್ಕಾಗತ್ತೆ ಇಲ್ಲೇ. ಪ್ರೈಸ್ ದ ಲಾರ್ಡ್. ಆದರೆ ಈ ರೀತಿ ನಾವು ಹಂಬಲಿಸಬೇಕು. ಯಾರಿಗಾಗಿ? ದಣಿದೆನ್ನ, ನನಗಾಗಿ ಪ್ರಾಣ ಕೊಟ್ಟ, ನನ್ನ ಪಾಪಿಯಾಗಿರುವಾಗಲೇ ನನಗಾಗಿ ತನ್ನ ರಕ್ತವನ್ನು ಸುರಿಸಿದ ಆ ದೇವನಿಗಾಗಿ ಹಂಬಲಿಸುವಾಗ. ಮುಂದೆ ಓದಿ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನವನ. ಯಾವ ದೇವನಿಗಾಗಿ? ಯೇಸು 2000 ವರ್ಷಗಳ ಹಿಂದೆ ಬಂದರು. ಓಕೆನಾ? ಅದಕ್ಕೆ ಮುಂಚೆನೂ ಇದ್ದರು. 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಬಂದರು, ಸತ್ರು, ಪುನರುತ್ಥಾನರಾದರು. ಇವತ್ತಿದ್ದಾರಾ? ನಾಳೆ ಇರ್ತಾರಾ? ದೇವರ ವಾಕ್ಯ ಹೇಳುತ್ತೆ, ಯೇಸು ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆ. ಪ್ರೈಸ್ ದ ಲಾರ್ಡ್. ನೆನ್ನೆ ಇದ್ದರು, ಇವತ್ತಿದ್ದಾರೆ, ನಾಳೆನೂ ಇರ್ತಾರೆ. ಹಾಲೆಲೂಯಾ. ಅವರಿಗೆ ಅಳಿವಿಲ್ಲ. ಅವರು ಜೀವಂತ ದೇವರಾಗಿದ್ದಾರಂತೆ. ಹಾಲೆಲೂಯಾ. ಜೀವಂತ ದೇವರು. ಜೀವಂತ ಅಂದರೆ ಮಾತಾಡ್ತಾರಾ? ಹಲೋ, ಇವತ್ತು ಮಾತಾಡ್ತಾರಾ? ಈಗ ಈ ವಾಕ್ಯಗಳ ಮುಖಾಂತರ ಯಾರು ಮಾತಾಡ್ತಿದ್ದಾರೆ? ಅವರೇ ಮಾತಾಡ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದಾವೀದ ಹೇಳ್ತಾನೆ, ಜೀವಂತ ದೇವನಿಗಾಗಿ ದಾಹದಿಂದ ಇದೆ ಎನ್ನ ಮನ. ಪ್ರೈಸ್ ದ ಲಾರ್ಡ್. ಸೊ ಇವತ್ತು ಜೀವಂತ ದೇವರಿಗೆ ನಮ್ಮ ಮನಸ್ಸು ದಾಹದಿಂದ ಕಾಯಬೇಕು. ದೇವರ ವಾಕ್ಯ ಹೇಳುತ್ತೆ, ಜೀವಂತ ದೇವರನ್ನು ಜೀವಂತ ದೇವರ ಮಕ್ಕಳು ಆರಾಧನೆ ಮಾಡಬೇಕಂತೆ. ಜೀವ ಇರುವ ಮಕ್ಕಳು ಆರಾಧನೆ ಮಾಡಬೇಕಂತೆ. ಆತ್ಮದಲ್ಲಿ ಸತ್ತವರಿಗೆ
ಅವರು ಸತ್ತವ್ರು ಎಷ್ಟು ಆರಾಧನೆ ಮಾಡಿದ್ರು ಕೂಡ ದೇವರಿಗೆ ಅದು ಮುಟ್ಟಲ್ಲ. ಆತ್ಮದಲ್ಲಿ ಫಸ್ಟು ಜೀವ ಬರಬೇಕು. ಜೀವ ಬಂದ ಮೇಲೆ ನೀವು ಪ್ರೈಸ್ ಮಾಡಬೇಕು. ಆವಾಗ ಆ ಸ್ತುತಿ ಸ್ತೋತ್ರಕ್ಕೆ ಉತ್ತರ ಸಿಗುತ್ತೆ. ಆತ್ಮದಲ್ಲಿ ಸತ್ತೋಗ್ಬಿಟ್ಟು ನೀವೆಷ್ಟು ಅಲ್ಲೆಲ್ಲುವೆ ಹೇಳಿದ್ರು, ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಬಲಿ ಪೂಜೆಯಲ್ಲಿ ಭಾಗವಹಿಸಿದ್ರು, ಎಷ್ಟು ರೋಸರಿ ಹೇಳಿದ್ರು, ಯಾವ ಪ್ರಯೋಜನವೂ ಇಲ್ಲ. ಪ್ರೈಸ್ ದ ಲಾರ್ಡ್. ಫಸ್ಟು ಒಂದು ಮನುಷ್ಯ ಹುಟ್ಟಬೇಕು ಹೊಸದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಈಗ ತಾಯಿ ಗರ್ಭದಲ್ಲಿ ಮಗು ಇದೆ. ತಾಯಿ ಗರ್ಭದಲ್ಲಿ ಮಗು ಇರುವಾಗ ನಿಮ್ಮ ಮಮ್ಮಿ ಸುಡ್ರ, ನಿಮ್ಮ ಅಮ್ಮನ ನೋಡೋ, ನಿಮ್ಮ ಅಪ್ಪನ ನೋಡೋ ಅಂದರೆ ನೋಡೋಕ್ಕಾಗತ್ತಾ? ಆಗುತ್ತಾ? ಯಾಕೆ? ಮಗು ಎಲ್ಲಿದೆ? ಒಳಗಡೆ ಇದೆ. ಆ ಮಗು ಇನ್ನೂ ಭೂಮಿಗೆ ಬರಲಿಲ್ಲ. ಅದೇ ರೀತಿ ಒಬ್ಬ ಯೇಸು ಕ್ರಿಸ್ತರಲ್ಲಿ ಒಂದಾಗದಿದ್ದರೆ, ಯೇಸು ಕ್ರಿಸ್ತರನ್ನು ಅರಿಯದಿದ್ದರೆ, ಅವನು ಮಾಡುವ ಎಲ್ಲ ಆಧ್ಯಾತ್ಮಿಕವಾದ ಪ್ರಾರ್ಥನೆಗಳು ವ್ಯರ್ಥನೆ. ಫಸ್ಟು ನಿಮ್ಮ ಪ್ರಾರ್ಥನೆ, ನಿಮ್ಮ ಸ್ತುತಿ ದೇವರಿಗೆ ಮುಟ್ಟಬೇಕಾದ್ರೆ ನೀವು ಯೇಸುವಿನಲ್ಲಿ ಒಂದಾಗಬೇಕು. ಯೇಸುವನ್ನು ಅರ್ಥ ಮಾಡ್ಕೋಬೇಕು. ಆ ಸತ್ಯದ ಅರಿವಿಗೆ ಬರಬೇಕು. ಆಮೇಲೆ ನಿಮ್ಮ ಸ್ತುತಿಗೆ ಉತ್ತರ ಸಿಗೋದು ಅಥವಾ ನೀವು ಕನೆಕ್ಟ್ ಆಗೋದು. ಇಲ್ಲ ಅಂದರೆ ಯಾವ ಪ್ರಯೋಜನ ಇಲ್ಲ. ಪ್ರೈಸ್ ದ ಲಾರ್ಡ್. ಓಕೆ, ಮುಂದೆ ಓದಿ ಅದನ್ನು. ಆತನ ದಾಹ ನೋಡಿ, ಅವನೇನಂತ ಬೇಡ್ಕೊಳ್ತಿದ್ದಾನಂದರೆ, ಜೀವಂತ ದೇವರಿಗಾಗಿ ದಾಹದಿಂದ ಇದೆ ನಮನ. ನಾನು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಗೆ ಹೋಗಿ ಏನು ಮಾಡೋದಂತೆ? ಪಡೆಯುವುದೆಂತೂ ಆ ದೇವನ ಮುಖದರ್ಶನ. ಯಾರ ದರ್ಶನ ನೋಡ್ಲಿಕ್ಕಂತ ದಾವಿದ ಹೋಗ್ತಾ ಇದ್ದಿದ್ದು? ಯಾರ ದರ್ಶನ? ನಾವು ಪ್ರಾರ್ಥನೆಗೆ ಹೋಗೋದು, ಫೋಟೋಗೆ ಹೋಗೋದು, ಡಿವೈನ್ಗೆ ಹೋಗೋದು, ಎಲ್ಲ ಕಡೆ ಹೋಗೋದು ಧ್ಯಾನಕ್ಕೆ. ಯಾರ ದರ್ಶನ ಪಡೀಲಿಕ್ಕೆ? ಸುಳ್ಳು. ಹಲ್ಲೆಲೂಯಾ. ಸುಳ್ಳದು. ಪ್ರೈಸ್ ದ ಲಾರ್ಡ್. ನಾವು ಹೋಗ್ತಾ ಇದ್ದಿದ್ದೆಲ್ಲ ಏನಕ್ಕೆ? ಅಯ್ಯೋ, ನಮ್ಮ ಜೀವನದಲ್ಲಿ ಈ ಅದ್ಭುತ ಆಗಲಿಲ್ಲ, ಈ ಕಾರ್ಯಗಳಾಗಲಿಲ್ಲ, ಮದುವೆ ಆಗಲಿಲ್ಲ, ಹುಡುಗ ಸಿಕ್ಕಿಲ್ಲ, ಹುಡುಗಿ ಸಿಕ್ಕಿಲ್ಲ, ಮನೆ ಕಟ್ಟಿಲ್ಲ, ಸೈಟ್ ಕಟ್ಟಿಲ್ಲ, ಸೈಟ್ ಸಿಕ್ಕಲಿಲ್ಲ, ಸಾಲ ತೀರಲಿಲ್ಲ, ಇದೇ ಲಿಸ್ಟು ನಮ್ಮದೆಲ್ಲ. ಪ್ರೈಸ್ ದ ಲಾರ್ಡ್. ದಾವಿದ ಅದಕ್ಕಾಗಿ ಅಲ್ಲ ಅಂತ ಹೋಗ್ತಾ ಇದ್ದಿದ್ದವನು. ಅವನು ದೇವಾಲಯಕ್ಕೆ ಹೋಗ್ತಾ ಇದ್ದಿದ್ದು ಏನಕ್ಕಂದರೆ ಆ ಜೀವಂತ ದೇವರ ಮುಖದರ್ಶನವನ್ನು ನೋಡ್ಲಿಕ್ಕಂತ ಅವನು ಹೋಗ್ತಾ ಇದ್ದಿದ್ದು. ಪ್ರೈಸ್ ದ ಲಾರ್ಡ್. ಅವನು ಯಾಕೆ ಗೊತ್ತಾ ಅವನು ದೇವರನ್ನು ಮುಖದರ್ಶನ ಪಡಿಲಿಕ್ಕಂತ ಹೇಳಿದ್ದು? ಅವನಿಗೆ ರಾಣಿಯರಿದ್ರ? ದಾವಿದನಿಗಿದ್ರ? ಎಲ್ಲ ಸವಲತ್ತುಗಳಿತ್ತ? ಎಲ್ಲ ನೋಡ್ದ. ಯಾವುದರಲ್ಲೂ ಕೂಡ ಸಂತೋಷ ಸಿಕ್ತೆ ಹೊರತು ಆನಂದ ಸಿಕ್ಕಲಿಲ್ಲ ಅವನಿಗೆ. ಆನಂದ ಸಿಕ್ಕಿದ್ದೆಲ್ಲಿ? ದೇವ್ರ ಹತ್ರ. ಅದಕ್ಕೆ ಎಲ್ಲ ಟೆಸ್ಟ್ ಮಾಡಿ, ಎಲ್ಲದರಲ್ಲೂ ಚೆಕ್ ಮಾಡಿ, ಇದ್ಯಾವುದು ಕೂಡ ನನಗೆ ಸಮಾಧಾನ ಕೊಡಲ್ಲ, ಇದ್ಯಾವುದು ಕೂಡ ಆನಂದ ಕೊಡಲ್ಲ. ಆನಂದಕ್ಕೆ ಒಡೆಯರು ನನ್ನ ಯೇಸು, ಆದ್ದರಿಂದ ನನಗೆ ಅವರೇ ಬೇಕು ಅಂತೇಳಿ ಅವನಿಗೆ ಅನುಭವದಿಂದ ಅವನು ಅರಿತುಕೊಂಡಿದ್ದ. ಅದಕ್ಕೆ ಅವನು ಹೇಳ್ತಿದ್ದಾನೆ, ನನ್ನ ದೇವನ ಮುಖ ದರ್ಶನವನ್ನು ಯಾವಾಗಪ್ಪ ಪಡೆಯೋದು ನಾನು? ಯಾವಾಗ ಸಿಗ್ತದೆ ದೇವರ ದರ್ಶನ? ಯಾವಾಗ ಅವ್ರನ್ನ ಭೇಟಿ ಆಗೋದು? ಆ ಬೈಬಲ್ ಹೇಳುತ್ತೆ 135 ಕೀರ್ತನೆ ಅಂತ ಕಾಣುತ್ತೆ. ಅಲ್ಲಿ ವಾಕ್ಯ ಏನು ಹೇಳುತ್ತೆ ಅಂದರೆ, ಓದ್ಬಿಡ್ತೀನಿ ಬೇಕಾದರೆ. 30 ಒಂದು ನಿಮಿಷ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. 100 ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. 130 6ನೇ ವಾಕ್ಯ ಓದಿ ಸಾಕು. ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾದಿರುವುದಕ್ಕಿಂತ ಆತುರದಿಂದ ಬೆಳಗಾಗುವುದನ್ನು ಎದುರು ನೋಡುವುದಕ್ಕಿಂತ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ಎನ್ನ ಮನ ನಿರುತ್ತ. ಯಾವಾಗಲೂ ಅಂತೆ. ನೋಡಿ, ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾಯ್ತಾನಂತೆ. ಯಾಕೆಂದರೆ ನೈಟ್ ಡ್ಯೂಟಿ ಮಾಡ್ತಾನಲ್ಲ ಅವನು. ಯಾವಾಗ ಬೆಳಗಾಗುತ್ತೆ, ಯಾವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಂತ ಅವನು ಕಾಯ್ತಾ ಇರ್ತಾನೆ. ಓಕೆನಾ? ಯಾವ ರೀತಿ ಆ ರಾತ್ರಿ ಕಳೆದು ಬೆಳಗಾಗೋದನ್ನೇ ಅವನು ಎದುರು ನೋಡ್ತಾ ಇರ್ತಾನೋ, ಸೊ ಅದಕ್ಕಿಂತ ಮಿಗಿಲಾಗಿ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ಎನ್ನ ಮನ ನಿರುತ. ಅಂದರೆ ಯಾವಾಗಲೂ. ಪ್ರೈಸ್ ದ ಲಾರ್ಡ್. ಇಂಥ ಹೃದಯದಿಂದ ನಾವು ದೇವರನ್ನು ಈ ಸಮಯದಲ್ಲಿ ಆರಾಧನೆ ಮಾಡಿದರೆ, ಖಂಡಿತವಾಗಲೂ ನಿಜವಾಗಲೂ ಆತ್ಮದಿಂದ ನೀವು ಆರಾಧನೆ ಮಾಡಿದರೆ, ಆತ್ಮದಿಂದ ಅವರನ್ನು ಕೊಂಡಾಡಿದರೆ, ಖಂಡಿತವಾಗಲೂ ಈ ಜಾಗದಲ್ಲೇ ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು ನಿಮಗೆ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಎದ್ದು ನಿಂತ್ಕೊಳ್ಳೋಣ 1-2 ನಿಮಿಷ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲರೂ ಸೇರಿ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ನಾವು ಈವರೆಗೆ
ಒಂದು ಪ್ರಾರ್ಥನೆಗೆ ಹೋದಾಗ, ಒಂದು ಧ್ಯಾನಕೂಟಕ್ಕೆ ಹೋದಾಗ, ಒಂದು ಧ್ಯಾನ ಕೇಂದ್ರಕ್ಕೆ ಹೋದಾಗ ನಮ್ಮ ಕೋರಿಕೆ ಬೇಡಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಹೋಗಿರ್ಬೋದು ಈವರೆಗೆ. ಆದರೆ ಇವತ್ತೊಂದು ತೀರ್ಮಾನ ಮಾಡಿ, ಇವತ್ತೊಂದು ತೀರ್ಮಾನಕ್ಕೆ ನೀವು ಬನ್ನಿ. ಇಲ್ಲ, ಈ ಒಂದು ಜಾಗದಲ್ಲಿ ನನಗೆ ಬೇಕಾದ ಅವಶ್ಯಕತೆಗಳಿಗಾಗಿ ನಾನು ಯೇಸುವಿನಲ್ಲಿ ಕೇಳೋದಿಲ್ಲ. ನನ್ನ ಅವಶ್ಯಕತೆಗಳನ್ನು ಪೂರೈಸುವ ಆ ದೇವರು ನನಗೆ ಬೇಕು, ಆ ಯೇಸು ನನಗೆ ಬೇಕು, ಆ ಜೀವಂತ ದೇವರ ಸಾನ್ನಿಧ್ಯ, ಆ ಜೀವಂತ ದೇವರೇ ನನಗೆ ಬೇಕು. ಅವರ ಒಳಿತುಗಳನ್ನು ಇದೋ ನನ್ನ ಜೀವಿತದಲ್ಲಿ ನಾನು ಅನುಭವಿಸ್ತೇನೆ ನಿಜವಾಗಲೂ. ಯಾವಾಗ ಅಂದರೆ ಅವರು ನನ್ನಲ್ಲಿ ಬಂದಾಗ, ಅವರು ನನ್ನಲ್ಲಿ ಜೀವಿಸುವಾಗ. ಇಂಥ ಒಳ್ಳೆಯ ದೇವರನ್ನು ನಾವೆಲ್ಲರೂ ಕೂಡ ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ, ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರಿಯರೇ, ಯೇಸು ಪಾಪದ ಮರಣದ ಅವಸ್ಥೆಯಲ್ಲಿ ಇದ್ದಾಗಲೇ ವಾಕ್ಯ ಹೇಳ್ತದೆ, ಪ್ರಾಣ ಕೊಟ್ಟು ಪ್ರೀತಿ ಮಾಡಿ ನನ್ನನ್ನು ನಿಮ್ಮನ್ನು ಪ್ರೀತಿಸಿದ್ದಾರೆ. ಪ್ರಿಯರೇ, ಯೇಸುವನ್ನು ನಿಮ್ಮ ಕಣ್ಣ ಮುಂದೆ ತಂದುಕೊಂಡು, ಇಂದಿಗೂ ಜೀವಿಸುತ್ತಿರುವ ಯೇಸುವನ್ನು ಕಣ್ಣ ಮುಂದೆ ತಂದುಕೊಂಡು, ಪಾಪದ ಮರಣದಿಂದ ಇದ್ದ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ಯೇಸುವೆ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ, ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು. ನಂಬಿಕೆಯಿಂದ ಹೇಳೋಣ, ನಿನ್ನಂಥ ಯಾರೂ ಇಲ್ಲ, ನಿನ್ನ ಪ್ರೀತಿಸುವವರು ಒಬ್ಬರು. ಪ್ರಿಯರೇ, ನನ್ನಯ ಜೀವಿತವನ್ನು ಬಲ್ಲವರಾಗಿದ್ದಾರೆ ಅವರು. ನನ್ನ ಜೀವಿತದಲ್ಲಿ ನಡೆದಿರುವುದನ್ನು ಬಲ್ಲ ದೇವರಾಗಿದ್ದಾರೆ. ಯಾಕೆಂದರೆ ಇದು ನನ್ನ ಕೋಟೆ, ನನ್ನ ಬಂಡೆ ಅವರೇ ಆಗಿದ್ದಾರೆ. ಎಲ್ಲರೂ ಕೂಡ ನನ್ನ ಜೀವಿತವನ್ನು ಬಲ್ಲ ದೇವರನ್ನು ನೋಡುತ್ತಾ, ನನ್ನ ಜೀವಿತದ ಪ್ರತಿಯೊಂದು ಕ್ಷೇತ್ರಗಳನ್ನು ನೋಡಲು ಶಕ್ತನಾದ ದೇವರನ್ನು ನೋಡುತ್ತಾ ಎಲ್ಲರೂ ಕೂಡ ಬಾಯಿ ತೆರೆದು, ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು, ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ, ಯೇಸುವೆ ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ
ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಹೇಳೋಣ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಒಬ್ಬರು. ಪ್ರಿಯರೇ, ನಮ್ಮ ಕಷ್ಟಗಳಲ್ಲಿ ದುಃಖಗಳಲ್ಲಿ ಈ ಲೋಕದಲ್ಲಿರುವ ಯಾವ ಮನುಷ್ಯನು ಎಲ್ಲ ಸಂದರ್ಭಗಳಲ್ಲಿಯೂ ಜೊತೆಗೆ ಆಗಿರಲು ಸಾಧ್ಯವೇ ಇಲ್ಲ. ಪ್ರಿಯರೇ, ಈ ಲೋಕದಲ್ಲಿರುವ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಸಂಬಂಧಿಕರು, ಫ್ರೆಂಡ್ಸು ಯಾರು ಕೂಡ ಎಲ್ಲ ಸಂದರ್ಭಗಳಲ್ಲಿ ನಿಮ್ಮ ಜೊತೆಗಿರ್ಲಿಕ್ಕಾಗಲ್ಲ ಪ್ರಿಯರೇ. ಅವರೆಷ್ಟೇ ಪ್ರೀತಿಸಿದರೂ ಕೂಡ ಕೆಲವೊಮ್ಮೆ ಅವರು ನಿಮ್ಮ ಹತ್ರ ಇರೋದಿಲ್ಲ ಪ್ರಿಯರೇ, ಇರಲಿಕ್ಕಾಗಲ್ಲ ಪ್ರಿಯರೇ. ಆದರೆ 365 ದಿವಸಗಳು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಿಮ್ಮ ಜೊತೆ ಯೇಸುವಿಗೆ ಇರಲಿಕ್ಕಾಗತ್ತೆ ಪ್ರಿಯರೇ. ಅವರೇ ನಮ್ಮನ್ನು ಕರೆದಿದ್ದಾರೆ ಪ್ರಿಯರೇ. ಇದು ನಿಮ್ಮ ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ಇದು ನಿಮ್ಮ ಸಂಕಟವನ್ನು ಆನಂದವಾಗಿಸುವವರು, ನಿಮ್ಮ ಕತ್ತಲೆಯನ್ನು ಬೆಳಕಾಗಿಸುವವರು, ನಿಮ್ಮ ಸತ್ತ ಅವಸ್ಥೆಯನ್ನು ಜೀವಕ್ಕೆ ತರುವಂಥವರು ಯೇಸು ಆಗಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆ ಯೇಸುವನ್ನೇ ನೋಡುತ್ತಾ ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ನಂಬಿಕೆಯಿಂದ ಹೇಳೋಣ, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ಹೇಳೋಣ ಮತ್ತೊಮ್ಮೆ, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು, ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య. ಹೇಳಿ, ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య. ನಿತ್ಯ ಜೀವ ನೀಡಿದವರು ನೀವೇ యేసయ్య. ನಿತ್ಯ ಜೀವ ನೀಡಿದವರು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ನನ್ನ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಲ್ಲರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. 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 ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನ. ಹಲ್ಲೆಲೂಯಾ 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 Hallelujah, 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 hallelujah.
ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಕಣ್ಣುಗಳನ್ನು ಮುಚ್ಚಿ ಅವರ ದೇವರ ವಾಕ್ಯಕ್ಕಾಗಿ ನಮ್ಮ ಹೃದಯ ತವಕ ಪಡಲಿ ಪ್ರಿಯರೇ. ನಾನು ತೆರಳಿ ಪಡೆಯುವುದೆಂತೂ ಆ ದೇವನ ದರ್ಶನ ಎಂಬಂತೆ ನಾನು ನನ್ನ ದೇವರ ವಾಕ್ಯಗಳನ್ನು, ಆ ಸ್ವರವನ್ನು ಆಲಿಸುವುದು ಯಾವಾಗ ಅನ್ನುವ ತವಕ ನಿಮ್ಮಲ್ಲಿ ಹೃದಯದಲ್ಲಿ ದಾಹ ಉಂಟಾಗಲಿ. ಖಂಡಿತವಾಗಲೂ ದೇವರು ನಿಮ್ಮ ದಾಹಕ್ಕೆ ತಕ್ಕಂತೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ನಿಮ್ಮ ಒಬ್ಬೊಬ್ಬರ ದಾಹವನ್ನು ತೀರಿಸಲಿಕ್ಕಾಗಿ ಅವರು ಈಗಾಗಲೇ ಬಂದಿದ್ದಾರೆ ಪ್ರಿಯರೇ. ಅವರು ಇಲ್ಲಿದ್ದಾರೆ ಪ್ರಿಯರೇ. ನಿಮ್ಮ ಆಸೆ ಆಕಾಂಕ್ಷೆಗಳಿಗಿಂತಲೂ ಮಿಗಿಲಾದ ಕಾರ್ಯವನ್ನು ದೇವರ ವಾಕ್ಯ ಹೇಳುತ್ತೆ. ಆ ಪರಲೋಕದ ದೈವ ಶಾಂತಿ, ಮನುಷ್ಯ ಗ್ರಹಿಕೆಗೂ ಮೀರಿದ ಆ ದೈವ ಶಾಂತಿ ವಾಕ್ಯಗಳ ಮುಖಾಂತರ ಇವತ್ತು ನಿಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ಅವರು ತುಂಬಿಸ್ಲಿಕ್ಕಿದ್ದಾರೆ ಪ್ರಿಯರೇ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮರೇ ಸ್ತೋತ್ರ. ಹಾಲೆಲೂಯಾ. ಯೇಸುವೇ ವಂದನೆ. ಯೇಸುವೇ ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಆರಾಧನೆ. ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ.